ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಮ್ಮೂಸ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಸ್ಲ್ಯಾಂಟಿಂಗ್ ಆರ್ಚ್ನಲ್ಲೇ ಮತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಡಿಸೈನನ್ನು ನೀವು ಕುಚ್ಚು ಹಾಕ್ಕೊಂಡಾದರೂ ಹಾಕ್ಕೋಬೋದು ಅಥವಾ ವಿತೌಟ್ ಕುಚ್ಚು ಹಾಕ್ಬೋದು. ನಾನು ಆಲ್ರೆಡಿ ಹಿಂದ್ಗಡೆ ವಿಡಿಯೋದಲ್ಲಿ ವಿತೌಟ್ ಕುಚ್ಚು ವಿತೌಟ್ ಬೀಡ್ಸು ಈ ಡಿಸೈನ್ನ ಯಾವ ರೀತಿಯಾಗಿ ಹಾಕೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ವಿತ್ ಬೀಡ್ಸು ವಿತ್ ಕುಚ್ಚು ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಡಿಸೈನ್ ಮಾಡಲಿಕ್ಕೆ ನಾನಿಲ್ಲಿ 10 ನಂಬರ್ದು ನಾರ್ಮಲ್ ಕ್ರೋಶೆ ನೀಡಲ್ ತೊಗೊಂಡಿದ್ದೀನಿ, 10.075 mm. ಹಾಗೆ 6 ಎಳೆ ಸಿಲ್ಕ್ ದಾರನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ 8 ಎಳೆ ಸಹ ತೊಗೋಬೋದು, ಸ್ವಲ್ಪ ದಪ್ಪ ಬರುತ್ತೆ. ಹಾಗೆ ಈ ರೀತಿ 2 mm ಬೀಡ್ಸನ್ನು ನಾನಿಲ್ಲಿ ಡಿಸೈನ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಬಟ್ಟೆಗೆ ಸಿಲ್ಕ್ ಥ್ರೆಡನ್ನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ನೀಡಲ್ನ ಸುಚ್ಚಿ ದಾರನ ಮೇಲ್ಗಡೆ ತಂದು ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 2 ಸತಿ ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 1 2 3 ಆ್ಯಂಡ್ ದೆನ್ 4 ಚೈನ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಈ ರೀತಿ ನೋಡಿಕೊಂಡು ಒಂದು ಲಾಕನ್ನು ಮಾಡ್ಕೊಳ್ತಿದ್ದೀನಿ. ಈ ರೀತಿ ಲಾಕ್ ಆದಮೇಲೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಅದರ ಪಕ್ಕದಲ್ಲೇ ಈ ರೀತಿ ಸುಚ್ಚಿ ಹಿಂದ್ಗಡೆಯಿಂದ ದಾರನ ತೊಗೊಂಬಂದು ನೀಡಲ್ ಮೇಲೆ ಇವಾಗ 4 ಲೂಪ್ಸ್ ಇರುತ್ತೆ. 2ರಲ್ಲೊಂದು ಮತ್ತು 2ರಲ್ಲೊಂದು ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ. ಈ ರೀತಿ ಕೊನೆಗೆ ಮತ್ತೆ 2ರಲ್ಲೊಂದು. ಇವಾಗ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ಇವಾಗ 1 ಚೈನ್ನ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ಮೇಲ್ಗಡೆ ಮಾಡಿಕೊಂಡು ಈ ರೀತಿದು ಒಂದು ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೀಡು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ತೊಗೊಳ್ಬೋದು. ಬೇಕಿದ್ರೆ ಸ್ಮಾಲ್ ಸೈಜ್ ಬೀಡನ್ನು ಸಹ ನೀವು ಇಲ್ಲೇ ಆ್ಯಡ್ ಮಾಡ್ಕೋಬೋದು. ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಈ ತ್ರಿಬಲ್ ಕ್ರೋಶೆ ಮತ್ತು ಸಿಂಗಲ್ ಲಾಕ್ ಹೋಲ್ ಮಧ್ಯೆ ಈ ರೀತಿ ಗ್ಯಾಪ್ ಆಗಿರುತ್ತೆ. ಆ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ಹಿಂದ್ಗಡೆಯಿಂದ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲೊಂದು ಮತ್ತು ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಸೇಮ್ ಗ್ಯಾಪ್ಗೆ ಹೋಗಿ ಹಿಂದ್ಗಡೆಯಿಂದ ದಾರನ ತಗೊಂಡು ಈ ರೀತಿ ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಹಿಂದ್ಗಡೆ ಹೋಗಿ ದಾರನ ತಗೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಲ್ಲೊಂದು. ಇದು ಗ್ಯಾಪ್ ಫಿಲ್ ಆಗೋ ತನಕ ನಾವು ಎಷ್ಟು ಡಬಲ್ ಕ್ರೋಶೆ ಹಿಡಿಯುತ್ತೆ ನೋಡಿಕೊಂಡು ಅಷ್ಟು ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕಾಗತ್ತೆ. ಮಿನಿಮಮ್ 7 to 8 ಇಲ್ಲ 6 ಬರುತ್ತೆ. ನೀವೇನಾದರೂ ಟೈಟಾಗಿ ಹಾಕಿದರೆ ಕಡಿಮೆ ಬರುತ್ತೆ, ಮೀಡಿಯಮ್ ಹಾಕಿದರೆ 7 ಅಥವಾ 6 ಬರುತ್ತೆ. ನಾನಿಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ಟೋಟಲಾಗಿ ನಾನಿಲ್ಲೇ 6 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೀಡ್ ಹಾಕಿ ಏನು ಚೈನ್ ಹಾಕಿದ್ನಲ್ಲ ಅದನ್ನು ಹಿಡಿದು 6 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ಬಿಟ್ಟರೆ 5 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ನೀವು ನಿಮ್ಮ ಗ್ಯಾಪ್ ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿ. ಗ್ಯಾಪ್ ಫಿಲ್ ಆದಮೇಲೆ ಈ ರೀತಿ ಆರ್ಚನ್ನು ಸ್ಲ್ಯಾಂಟಿಂಗಾಗಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಈ ರೀತಿ ಬಟ್ಟೆಗೆ ಸುಚ್ಚಿ ಹಿಂದ್ಗಡೆಯಿಂದ ಥ್ರೆಡ್ಡನ್ನು ತಗೊಂಡು ನೀಡಲ್ ಮೇಲೆ 4 ಲೂಪ್ ಇರುತ್ತೆ, 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು ಇನ್ನು 2ರಲ್ಲೊಂದು. ಈ ರೀತಿ ಮಾಡಿ ಒಂದು ಚೈನ್ನ ತಗೊಂಡು ಥ್ರೆಡ್ನ ಮೇಲೆ ಮಾಡಿಕೊಂಡು ನಾನಿಲ್ಲಿ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡಾದಮೇಲೆ ಒಂದು ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇವಾಗ ಏನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ವಲ್ಲ ಈ ಹೋಲಿಗೆ ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗ್ತೀನಿ. ಇಲ್ಲೂ ಸಹ ನಾನು 6 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ತೀನಿ. ಡಿಸೈನ್ ಕಂಟಿನ್ಯೂ ಇದೇ ರೀತಿ ನಾವು ಕಂಬಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಮೊದಲಿಗೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟೇ
ಕೊನೆ ತನಕನೂ ಹಾಕ್ಕೊತ ಹೋಗಬೇಕಾಗುತ್ತೆ. ನಾನಿಲ್ಲಿ ಮೊದಲಿಗೆ ಕುಚ್ಚಿಂದ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ನ ಕೊನೆಯಲ್ಲೂ ಸಹ ಕುಚ್ಚು ಬರೋ ರೀತಿಯೇ ನಾನು ಎಂಡಿಂಗ್ ಮಾಡ್ಕೊಳ್ತೀನಿ. 4 ಆಗಿದೆ, 5, 6. ನಾನಿಲ್ಲಿ ಸೆಕೆಂಡ್ ಆರ್ಚ್ಗೂ ಸಹ 6 ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಡಲ್ ಮೇಲೆ 2 ಸತಿ ದಾರನ ತಗೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಅನ್ನೋದನ್ನು ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 4 ದಾರ ಇರುತ್ತೆ, 2ರಲ್ಲೊಂದು ಮತ್ತು ಕೊನೆಯದಾಗಿ 2ರಲ್ಲೊಂದು. ಇವಾಗ ಸೇಮ್ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ. ಮತ್ತು ಎಂಡಲ್ ಮೇಲೆ ದಾರನ ತಗೊಂಡು ಈ ರೀತಿ 5 ಫಿಲ್ ಆಗೋ ತನಕ ಈ ರೀತಿ ಈ ಒಂದು ಟ್ರಿಬಲ್ ಕ್ರೋಶಾ ಹೋಲ್ ಸಹ ಫಿಲ್ ಆಗೋ ತನಕ ನಾನು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಅದರಿಂದ ಮುಂದುಗಡೆ ನಾನು ನೆಕ್ಸ್ಟ್ ಹಾಕೋ ವಿಡಿಯೋದ್ದು ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಈಸಿಯಾಗಿ ನೀವು ವಿಡಿಯೋನ ನೋಡಿ ಕ್ರೋಶಾ ಹಾಕೋದನ್ನು ಕಲಿಬೋದು. 5 ಆಗಿದೆ, ಇನ್ನೊಂದು ಹಾಕ್ತೀನಿ, 6. ನಾನಿಲ್ಲಿ ನಿಮಗೆ ಸ್ಯಾಂಪಲ್ ಡಿಸೈನ್ ತೋರಿಸ್ತಾ ಇರೋದ್ರಿಂದ ಬಟ್ಟೆಗೆ ಹಾಕ್ತಾಯಿದ್ದೀನಿ. ನೀವೇನಾದರೂ ಸೀರೆಗೆ ಹಾಕ್ತಾಯಿದ್ರೆ ಡಿಸೈನ್ನ ಕಂಟಿನ್ಯೂ ಆಗಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಈ ರೀತಿ ನಾನಿಲ್ಲಿ 3 ಆರ್ಚಿಗೆ ಒಂದು ಕುಚ್ಚನ್ನು ಹಾಕ್ತಾಯಿದ್ದೀನಿ. ನೀವೇನಾದರೂ ಸೀರೆ ಹಾಕ್ತಾಯಿದ್ರೆ 5 ಅಥವಾ 6 ಆರ್ಚು ಅಥವಾ ನಿಮಗೆ ಎಷ್ಟು ಬೇಕಾಗುತ್ತೋ 2 ಆರ್ಚ್ ಹಾಕಿ ಒಂದು ಕುಚ್ಚು ಈ ರೀತಿಯೂ ಮಾಡ್ಕೋಬೋದು, ಅಥವಾ 3 ಆರ್ಚು ಒಂದು ಕುಚ್ಚು ಥರನೂ ಮಾಡ್ಕೋಬೋದು. ಯಾವ ರೀತಿ ಅನುಕೂಲ ಅನಿಸುತ್ತೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಂದು ಸತಿ ತ್ರಿಬಲ್ ಕ್ರೋಶಾದಿಂದಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಪಕ್ಕದಲ್ಲೇ ಮತ್ತೊಂದು ಲಾಕನ್ನು ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಆರ್ಚನ್ನ ಏನು ಲಾಕ್ ಮಾಡಿರ್ತಿರಲ್ಲ ಅದೇ ಲಾಕಿಂದನೇ ಚೈನ್ಸ್ನ ತೊಗೋಬೋದು. ನಾನಿಲ್ಲೇ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿಕೊಂಡು ಅದಾದಮೇಲೆ 4 ಚೈನ್ಸ್ನ ಹಾಕ್ಕೊಂಡು ಮತ್ತೆ 4 ಚೈನ್ಸ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಒಂದು ಜಸ್ಟ್ ಲಾಕನ್ನು ಮಾಡಿಕೊಂಡು ಇವಾಗ ನೆಕ್ಸ್ಟ್ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಅದರ ಸ್ವಲ್ಪ ಪಕ್ಕದಲ್ಲೇ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2ರಲ್ಲೊಂದು, ಇನ್ನು 2ರಲ್ಲೊಂದು, ಆ್ಯಂಡ್ ದೆನ್ ಲಾಸ್ಟ್ 2ರಲ್ಲೊಂದು. ಇವಾಗ ಒಂದು ಚೈನ್ ಹಾಕ್ಕೊಂಡು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಈ ರೀತಿ ಬೀಡ್ ಆ್ಯಡ್ ಮಾಡಿದ್ದಾದಮೇಲೆ ಬೀಡನ್ನು ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಇಲ್ಲಿ ಲಾಕು ಮತ್ತು ತ್ರಿಬಲ್ ಕ್ರೋಶಾ ಕಂಬದ ನಡುವೆ ಇರೋಂಥ ಗ್ಯಾಪ್ನ ಮತ್ತು ಡಬಲ್ ಕ್ರೋಶಾ ಕಂಬದಿಂದ ಫಿಲ್ ಮಾಡ್ತೀನಿ. ಯಾರಿಗಾದರೂ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಚಾನಲ್ನಲ್ಲಿ ಈಗಾಗಲೇ ಬಿಗಿನರ್ಸಿಗಾಗಿ 4 ವೀಡಿಯೋಗಳನ್ನ ಹಾಕಿದ್ದೀನಿ. ಅವುಗಳನ್ನ ನೋಡಿ ನೀವು ಕಲಿತಾ ಹೋಗ್ಬೋದು. ಇನ್ನು ನಾನು ಹೆಚ್ಚಿನ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವೀಡಿಯೋಗಳನ್ನ ವಾಚ್ ಮಾಡಿ ಕಲಿಬಹುದು. 5 ಆಗಿದೆ. ಇವಾಗ 6ನೇ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಆರು ಡಬಲ್ ಕ್ರೋಶಾ ಕಂಬ ಆದಮೇಲೆ ನೀಡಲ್ ಮೇಲೆ 2 ಸತಿ ದಾರನ ತಗೊಂಡು ನೀಟಾಗಿ ಬಟ್ಟೆ ಯಾವುದೇ ರೀತಿ ಸುಕ್ಕಿಲ್ಲದೆ ರೀತಿ ನೋಡಿಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ತ್ರಿಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಳೋಣ. ಮತ್ತು ಪೂರ್ತಿ ಸೀರೆನ ನಾವು ಇದೇ ರೀತಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಮೊದಲಿಗೆ ಪೂರ್ತಿ ಸೀರೆನ ನಾವು ಇದೇ ರೀತಿ ಹಾಕಬೇಕಾಗತ್ತೆ. ನೀವೇನಾದರೂ ಸೀರೆಗೆ ಡಿಸೈನ್ನ ಮಾಡ್ತಾ ಇದ್ದೀರಿ ಅಂತಂದರೆ ಸೀರೆಯ ರೈಟ್ ಸೈಡಿಂದ ನೀವು ಡಿಸೈನ್ನ ಸ್ಟಾರ್ಟ್ ಮಾಡಿ. ಹಾಗೆ ಕೊನೆಯವರೆಗೂ ಇದೇ ಥರ ನೀವು ಡಿಸೈನ್ನ ಹಾಕ್ಕೋಬೇಕಾಗತ್ತೆ. ಕೌಂಟಿಂಗ್ ಮಾತ್ರ ನೀವು ಎಷ್ಟು ಆರ್ಚಿಗೆ ಒಂದು ಕುಚ್ಚನ್ನು ತೊಗೊಂಡಿದ್ದೀರಾ ಅಥವಾ ಹಾಗೆ ಹಾಕ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ತಗೊಳ್ಳುವಾಗ ಆದಷ್ಟು ಎಲ್ಲ ಡಬಲ್ ಕ್ರೋಶಾ ಕಂಬಗಳು ಒಂದೇ ಸೈಜ್ನಲ್ಲಿ ಬರೋ ರೀತಿ ನಾವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಆರ್ಚು ಒಂದು ದೊಡ್ಡದು ಒಂದು ಚಿಕ್ಕದಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ
5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಡಬಲ್ ಕ್ರೋಶೆ ಕಂಬನ ಇದೇ ಗ್ಯಾಪ್ನಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂಥೇಳಿ ಡಿಸೈನ್ನ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಪ್ಲೇ ಮಾಡಿ ಸಹ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಫಾಸ್ಟ್ ಅನಿಸಿದರೆ ಕಮೆಂಟ್ ಮುಖಾಂತರ ವಿಡಿಯೋ ಫಾಸ್ಟ್ ಆಗಿದೆ ಅಂತ ತಿಳಿಸಿ, ಅಥವಾ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟನ್ನು ಸಹ ಮಾಡಿ. ನಿಮ್ಮ ಫ್ರೀ ಟೈಮ್ನಲ್ಲಿ ಈ ಡಿಸೈನ್ನ ನೀವು ನಿಮ್ಮ ಸೀರೆ ಅಥವಾ ದುಪ್ಪಟ್ಟಗಳಿಗೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೇಗ ಕೇವಲ 1 ಗಂಟೆ ಒಳಗಾಗಿ ಈ ಡಿಸೈನ್ ಅನ್ನೋದು ಮುಗಿದು ಹೋಗುತ್ತೆ. ನಾನಿಲ್ಲೇ ಸ್ವಲ್ಪ ಡಿಸೈನ್ನ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಈ ರೀತಿ ನಾನಿಲ್ಲೇ 2 ಸ್ಟೆಪ್ಪು ಹಾಕಿದ್ದೀನಿ. ಇದೊಂದು 2 ಸ್ಟೆಪ್ ಹಾಕಿದ್ದೀನಿ. ಇವಾಗ ನಾನು ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇದು ಡಿಸೈನ್ ನೀಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇವಾಗ ಪಕ್ಕದಲ್ಲೇ ಒಂದು ಜಸ್ಟ್ ಲಾಕನ್ನು ಮಾಡ್ಕೊಳ್ತಿದ್ದೀನಿ. ಇವಾಗ 4 ಚೈನ್ಸ್ನ ಹಾಕ್ತೀನಿ. 4 ಚೈನ್ಸ್ ಹಾಕಾದ್ಮೇಲೆ 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆ ಸುಕ್ಕಾಗದೇ ಇರೋ ರೀತಿ ನೀಟಾಗಿ ನೋಡಿಕೊಂಡು 4 ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೀವು ಸೀರೆಗೆ ಹಾಕ್ತಿದ್ರೆ ಇದೇ ರೀತಿ ಕಂಟಿನ್ಯೂ ಹಾಕಿ ಫ್ರೆಂಡ್ಸ್. ನಾನಿಲ್ಲೇ ಸ್ವಲ್ಪ ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಹಾಕ್ತಾ ಇದ್ದೀನಿ. ಲಾಕ್ ಆದಮೇಲೆ 2 ಚೈನ್ಸ್ನ ತಗೊಂಡು ಈ ರೀತಿ ದಾರನ ಮೇಲ್ ಮಾಡಿಕೊಂಡು ಟ್ರಿಮ್ಮರಿಂದ ದಾರನ ಟ್ರಿಮ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಮೇಲೆ ಜಗ್ತೀನಿ ಫ್ರೆಂಡ್ಸ್. ಹಾಗಾದರೆ ಎಳೆಗಳು ಯಾವುದೇ ಕಾರಣಕ್ಕೂ ಸೆಕ್ಯೂರ್ ಆಗಿರುತ್ತೆ ಅಂಥೇಳಿ ಈ ರೀತಿ ಜಗ್ತೀನಿ. ಇದನ್ನು ನೀವು ಫ್ಯಾಬ್ರಿಕ್ ಗ್ಲೂವಿಂದ ಬೇಕಿದ್ರೆ ಈ ರೀತಿ ಪೇಸ್ಟ್ ಮಾಡ್ಕೋಬೋದು, ಅಥವಾ ಇಲ್ಲಿ ಕುಚ್ಚು ಕಟ್ಟುವಾಗ ಈ ರೀತಿ ಇದ್ರ ಮಧ್ಯೆ ಸೇರಿಸ್ಕೊಂಡು ಕುಚ್ಚನ್ನು ಕಟ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಸೈನ್ ಬರುತ್ತೆ ನಿಮ್ಮದು. ನೀವು ಸೀರೆಗೆ ಅಥವಾ ನಿಮ್ಮ ದುಪ್ಪಟ್ಟಗಳಿಗೆ ಹಾಕಿ ನೋಡ್ಬೋದು. ನಾನಿದಕ್ಕೆ 90 ಎಳೆ ದಾರದಿಂದ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ. ನೀವು ಬೇಕಿದ್ರೆ ಕುಚ್ಚನ್ನು ದಪ್ಪ ಸಣ್ಣ ಸಹ ಮಾಡ್ಕೋಬೋದು. ನಾನಿಲ್ಲಿ ಪುಟಾಣಿ ಕುಚ್ಚನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕುಚ್ಚು ಕಟ್ಟಿದಾದ್ಮೇಲೆ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು 300 to 350 ಅರೌಂಡ್ ಚಾರ್ಜಸ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿಕೊಂಡು ಚಾರ್ಜಸನ್ನು ಮಾಡಿ. ನಾನು ಹೋದ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರಿಗಾಗಿ ಒಂದು ಆಫರನ್ನು ಇಟ್ಟಿದ್ದೀನಿ ಅಂತ ಹೇಳಿದ್ದೆ. ಅದೇನಪ್ಪ ಅಂತಂದರೆ 2 ಸೀರೆ ಯಾರಾದರೂ ಕುಚ್ಚು ಹಾಕ್ಸಿದ್ರೆ ಅವರಿಗೆ 1 ಸೀರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಫ್ರೀಯಾಗಿ ಹಾಕ್ಕೊಡ್ತೀನಿ ಅಂತೇಳಿ. ನನಗೆ ಇನ್ಸ್ಟಾದಲ್ಲಿ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು, ಎಷ್ಟು ಜನಕ್ಕೆ ಅಂತೇಳಿ ಹಾಕ್ಕೊಡ್ತೀರಾ ಅಂತೇಳಿ. 5 ಜನಕ್ಕೆ ನಾನು 2 ಸೀರೆ ಅವರು ಕುಚ್ಚನ್ನು ಹಾಕ್ಸಿದ್ರೆ 1 ಸೀರೆಗೆ ಫ್ರೀಯಾಗಿ ಸಿಂಪಲ್ ಡಿಸೈನ್ನ ಹಾಕ್ಕೊಡ್ತೀನಿ. ಹಾಗಾದರೆ ಇನ್ನೇಕೆ ತಡ, ಹಾವೇರಿ ಸುತ್ತಮುತ್ತ ಇರೋ ನಿಮ್ಮ ಫ್ರೆಂಡ್ಸ್ಗೆ ಈಗಲೇ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.